ನಮಸ್ಕಾರ. ಒಂದು ಮನೆ ಸ್ವರ್ಗವಾಗಬೇಕೇ ಅಥವಾ ನರಕವಾಗಬೇಕೇ ಎಂಬುದು ಆ ಮನೆಯ ಮಹಿಳೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಆಚಾರ್ಯ ಚಾಣಕ್ಯರು ಮಹಿಳೆಯರನ್ನು ಶಕ್ತಿ, ಧೈರ್ಯ ಮತ್ತು ಸಹನೆಯ ಪ್ರತೀಕ ಎಂದು ಕರೆದಿದ್ದಾರೆ. ಆದರೆ ಅದೇ ಸಮಯದಲ್ಲಿ ಕೆಲವು ಎಚ್ಚರಿಕೆಗಳನ್ನು ನೀಡಿದ್ದಾರೆ. ಒಬ್ಬ ಗುಣವಂತ ಮಹಿಳೆ ಒಂದು ಕುಲವನ್ನೇ ಹೇಗೆ ಉದ್ಧಾರ ಮಾಡುತ್ತಾಳೆ ಮತ್ತು ಯಾವ ಗುಣಗಳು ಸಂಸಾರವನ್ನು ನಾಶ ಮಾಡುತ್ತವೆ. ಇಂದು ನಾವು ಮಹಿಳೆಯರ ಬಗ್ಗೆ ಮತ್ತು ಅವರ ಶಕ್ತಿಯ ಬಗ್ಗೆ ಚಾಣಕ್ಯರು ತಿಳಿಸಿರುವ 3 ಪ್ರಮುಖ ಸೂತ್ರಗಳನ್ನು ತಿಳಿಯೋಣ. ಈ ವಿಡಿಯೋ ಪ್ರತಿಯೊಬ್ಬ ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಅತ್ಯಗತ್ಯ. ಚಾಣಕ್ಯರು ಹೇಳುತ್ತಾರೆ, ರೂಪವತಿ ಅಥವಾ ಸೌಂದರ್ಯವತಿಯಾದ ಮಹಿಳೆಗಿಂತ ಗುಣವಂತೆಯಾದ ಮಹಿಳೆ ಶ್ರೇಷ್ಠ. ಕೇವಲ ಹೊರಗಿನ ರೂಪವನ್ನು ನೋಡಿ ಮದುವೆಯಾಗುವವನು ಜೀವನಪೂರ್ತಿ ಪಶ್ಚಾತ್ತಾಪಪಡುತ್ತಾನೆ, ಏಕೆಂದರೆ ಸೌಂದರ್ಯ ಕಾಲಕ್ರಮೇಣ ಕುಂದುತ್ತದೆ. ಆದರೆ ಸಂಸ್ಕಾರ ಮತ್ತು ಗುಣಗಳು ಕಷ್ಟದ ಕಾಲದಲ್ಲಿ ಇಡೀ ಕುಟುಂಬವನ್ನು ಕೈಹಿಡಿದು ನಡೆಸುತ್ತವೆ. ಚಾಣಕ್ಯನ ಪ್ರಕಾರ ಧರ್ಮನಿಷ್ಠೆ ಮತ್ತು ಸಂಯಮವಿರುವ ಮಹಿಳೆ ದೇವತೆಗೆ ಸಮಾನ. ಮಹಿಳೆಯರ ಶಕ್ತಿಯ ಬಗ್ಗೆ ಚಾಣಕ್ಯರು ಒಂದು ಅದ್ಭುತ ಹೋಲಿಕೆ ನೀಡಿದ್ದಾರೆ. ಅವರ ಪ್ರಕಾರ ಮಹಿಳೆಯರಿಗೆ ಪುರುಷರಿಗಿಂತ 2 ಪಟ್ಟು ಹೆಚ್ಚು ಹಸಿವು, 4 ಪಟ್ಟು ಹೆಚ್ಚು ನಾಚಿಕೆ, 6 ಪಟ್ಟು ಹೆಚ್ಚು ಧೈರ್ಯ ಮತ್ತು 8 ಪಟ್ಟು ಹೆಚ್ಚು ಕಾಮನೆ ಇರುತ್ತಿದೆ. ಇಲ್ಲಿ 6 ಪಟ್ಟು ಹೆಚ್ಚು ಧೈರ್ಯ ಎಂಬುದು ಗಮನಿಸಬೇಕಾದ ಅಂಶ. ಸಂಕಷ್ಟ ಬಂದಾಗ ಪುರುಷರು ಎದೆಗುಂದಬಹುದು, ಆದರೆ ಮಹಿಳೆ ತನ್ನ ಮಾನಸಿಕ ಶಕ್ತಿಯಿಂದ ಇಡೀ ಕುಟುಂಬಕ್ಕೆ ಧೈರ್ಯ ತುಂಬಬಲ್ಲಳು. ಅವಳ ಬುದ್ಧಿಶಕ್ತಿ ಸಂಕೀರ್ಣವಾದ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಲ್ಲದು. ಮನೆಯ ಗೌರವವನ್ನು ಕಾಪಾಡುವುದು ಆ ಮನೆಯ ಸ್ತ್ರೀಯ ಜವಾಬ್ದಾರಿ. ಚಾಣಕ್ಯರು ಹೇಳುವಂತೆ, ಮನೆಯಲ್ಲಿ ನಡೆದ ಕಲಹಗಳು ಅಥವಾ ಗಂಡ-ಹೆಂಡತಿಯ ನಡುವಿನ ಖಾಸಗಿ ವಿಷಯಗಳು ಮನೆಯ 4 ಗೋಡೆಗಳ ಹೊರಗೆ ಹೋಗಬಾರದು. ಯಾವ ಮಹಿಳೆ ಮನೆಯ ರಹಸ್ಯಗಳನ್ನು ಹೊರಗಿನವರ ಮುಂದೆ ಹಂಚಿಕೊಂಡುತ್ತಾಳೋ ಆ ಮನೆಯ ನೆಮ್ಮದಿ ಬೇಗನೆ ನಾಶವಾಗುತ್ತದೆ. ಸುಶಿಕ್ಷಿತ ಮತ್ತು ಜಾಣ ಮಹಿಳೆ ತನ್ನ ಮನೆಯ ಏಳಿಗೆಯನ್ನು ಮಾತ್ರ ಸದಾ ಬಯಸುತ್ತಾಳೆ ಮತ್ತು ಪರಪುರುಷರ ಮಾತುಗಳಿಗೆ ಮರುಳಾಗುವುದಿಲ್ಲ. ಕೊನೆಯದಾಗಿ ಚಾಣಕ್ಯರು ಹೇಳುತ್ತಾರೆ, ಯಾವ ಮನೆಯಲ್ಲಿ ಸ್ತ್ರೀಯನನ್ನು ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ. ಸ್ತ್ರೀಯರ ಗೌರವವೇ ಒಂದು ಸಮಾಜದ ಸಂಸ್ಕೃತಿಯ ಅಳತೆಗೋಲು. ಇಂದಿನ ಈ ಚಾಣಕ್ಯ ನೀತಿ ನಿಮಗೆ ಹೇಗೆ ಅನಿಸಿತು? ನಿಮ್ಮ ಮನೆಯ ಶಕ್ತಿಯಾದ ಮಹಿಳೆಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಗೌರವ ಸಲ್ಲಿಸಿ. ಈ ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ನಾಳಿನ ಸಂಚಿಕೆಯಲ್ಲಿ ನಾವು ಮಕ್ಕಳನ್ನು ಬೆಳೆಸುವಲ್ಲಿ ಚಾಣಕ್ಯನ ಸೂತ್ರಗಳು ಅಥವಾ ವ್ಯಾಪಾರದಲ್ಲಿ ಗೆಲ್ಲುವುದು ಹೇಗೆ, ಯಾವ ವಿಷಯದ ಬಗ್ಗೆ ಮಾತನಾಡೋಣ? ಕಮೆಂಟ್ ಮಾಡಿ. ಧನ್ಯವಾದಗಳು.